ನೋಡಿ, 30ನೇ ಜೂನಿಂದ 29ನೇ ಜುಲೈವರೆಗೆ SIR ನಡೀತಾ ಇದೆ. BLOs ಪ್ರತಿ ಮನೆಗೆ 30 ಜೂನಿಂದ 29 ಜುಲೈ ತನಕ 3 ಸರಿ ಬರ್ತಾರೆ. ಅವರು ಅವ್ರ ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್, ಪ್ರಿಂಟೆಡ್ ಫಾರ್ಮ್ ತಗೊಂಡು ಬರ್ತಾರೆ. ಅದರಲ್ಲಿ ನೀವು ಎಲ್ಲ ವೋಟರ್ಸು ಅವ್ರ ಹೆಸರು ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಅವ್ರು ಬರುವಾಗ 2002ನಲ್ಲಿ ನೀವು ಎಲ್ಲಿ ವೋಟ್ ಹಾಕಿದ್ದೀರಾ ಅಥವಾ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಎಲ್ಲಿ ಇದೆ, ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಈ ಮಾಹಿತಿನ ಅವ್ರಿಗೂ ಕೊಡಬೇಕಾಗ್ತದೆ. ಆ ಮಾಹಿತಿ ಪ್ರಕಾರ ಅದು ಮಾಹಿತಿ ತೊಗೊಂಡ್ಬಿಟ್ಟು ಎಲ್ಲ ಕರೆಕ್ಟಾಗಿದ್ದರೆ ಅವರು ಮ್ಯಾಪಿಂಗ್ ಮಾಡ್ತಾರೆ. ಈ ಮ್ಯಾಪಿಂಗ್ ಮಾಡಿರೋದು ಬಹಳ ಮುಖ್ಯ. ಅಕಸ್ಮಾತು 2024, 25, 26 ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದು ನೀವು ಈ ಮಾಹಿತಿ ಕೊಟ್ಟಿಲ್ಲ ಅಂದರೆ 2002 ವೋಟರ್ ಲಿಸ್ಟ್ ಕೊಡಲಿಲ್ಲ ಅಂದರೆ ನಿಮ್ಮ ವೋಟ್ರು ತೆಗಿಯೋಕ್ಕೆ ಅವಕಾಶ ಇದೆ. ಅದರಿಂದ ಪ್ರತಿಯೊಬ್ಬರು 2002 ವೋಟ್ರದ್ದು ಡೀಟೇಲ್ ಈ BLOsನ ಕೊಡಬೇಕಾಗ್ತದೆ. ಅಕಸ್ಮಾತ್ ಅದು ಇಲ್ಲ ಅಂದರೆ ನಾವು ಕೆಲವು ಡಾಕ್ಯುಮೆಂಟ್ಸ್ ಇದೆ, ಆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರೂ ಅವರು ಅದು ಸ್ವೀಕಾರ ಮಾಡ್ತಾರೆ. ಅದ್ರ ಜೊತೆಗೆ ಫಾರ್ಮ್ ನಂಬರ್ 6 ಫಿಲಪ್ ಮಾಡಿಕೊಡ್ಬೇಕು. ಕೆಲವರು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ. ಆ ವೋಟರ್ಸು ಯಾರು 1ನೇ ಜುಲೈ 1987 ಮುಂಚೆ ಯಾರು ಹುಟ್ಟಿದ್ದಾರೆ ಅವರು ಹೊಸ ಫಾರಮ್ ಫಿಲಪ್ ಮಾಡಿಕೊಡ್ಬೇಕಾಗ್ತದೆ. 3 ಕ್ಯಾಟಗರಿ ಇದೆ ಅದರಲ್ಲಿ. ಫಸ್ಟ್ ಟೈಮ್ ವೋಟರ್ಸ್ಗೆ ಕ್ಯಾಟಗರಿ 1 ಜುಲೈ 1987 ಮುಂಚೆ ಹುಟ್ಟಿರೋರು. 2ನೇ ಕ್ಯಾಟಗರಿ 1 ಜುಲೈ 1987ಇಂದ 12ನೇ ತಾರೀಕು 12ನೇ ತಿಂಗಳು 2004ವರೆಗೆ ಹುಟ್ಟಿರೋರು. ನಂತರ 3ನೇ ಕ್ಯಾಟಗರಿ C ಕ್ಯಾಟಗರಿ 12/12/2004ಇಂದ ಯಾರು ಹುಟ್ಟಿದ್ದಾರೆ ಅವರು. ಈಗ ಎಲ್ಲರೂ ಪ್ರತಿಯೊಬ್ಬರು ಫಾರ್ಮ್ ನಂಬರ್ 6 ಫಿಲಪ್ ಮಾಡಬೇಕಾಗ್ತದೆ. ಮತ್ತು ಅವರು ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಆ ಡೀಟೇಲ್ಸ್ನ ಅವ್ರಿಗೂ ಕೊಡಬೇಕು. ಅದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಮಾಡಿಕೊಟ್ರೆ, ಜೊತೆಗೆ ಅವ್ರ ತಂದೆ, ಅವ್ರ ತಾತ ಅಥವಾ ಅವ್ರ ಮನೆಯಲ್ಲಿ ಯಾರಾವುದು 2002ನಲ್ಲಿ ಯಾರು ವೋಟರ್ ಹಾಕಿದ್ದಾರೆ ಆ ಮಾಹಿತಿ ಕೊಟ್ಟರೆ ಅವ್ರ ಹೆಸರು ಇನ್ಕ್ಲೂಡ್ ಆಗ್ತದೆ. ಸೊ ಇಲ್ಲಿ ಒಂದು 11 ಡಾಕ್ಯುಮೆಂಟ್ಸ್ ಇದೆ. ಆ ಡಾಕ್ಯುಮೆಂಟ್ಸ್ಗೂ ಸಹ ಕೊಡಬೇಕಾಗ್ತದೆ. ಅದರಲ್ಲಿ ಬರ್ತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಅಥಾರಿಟಿ ಅಥವಾ ಪಾಸ್ಪೋರ್ಟು, SLC ಮಾರ್ಕ್ಸ್ ಕಾರ್ಡ್ನು ಕೊಡ್ಬೋದು. ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಅವ್ರ ಐಡೆಂಟಿ ಕಾರ್ಡ್ ಇದ್ರೂ ಕೊಡ್ಬೋದು. ಸೊ ಈ ಥರ 11 ಡಾಕ್ಯುಮೆಂಟ್ಸ್ ಇದೆ. ಅದು ಡಾಕ್ಯುಮೆಂಟ್ಸ್ ಕೊಟ್ಟರೆ 2002ನಲ್ಲಿ ಅವ್ರ ಹೆಸರು ಇಲ್ಲ ಅಂದ್ರೂ, ಅವ್ರ ಹತ್ರ ಡೀಟೇಲ್ ಇಲ್ಲ ಅಂದ್ರೂ ಮ್ಯಾಪಿಂಗ್ ಆಗ್ತದೆ.